ಶಂಕರ ವಿಜಯ 38ನೆಯ ಸಂಧಿ. ಶ್ರೀಶಂಕರನು ತನ್ನ ಶಿಷ್ಯರು 4 ಜನಗಳಿಗೂ ಮುಂದಲ ಕಾರ್ಯಭಾಗವನ್ನು ಸಂತೋಷದಿಂದ ವಿವರಿಸಿ ಬದರಿ ಕ್ಷೇತ್ರಕ್ಕೆ ದಯಮಾಡಿ ಅಲ್ಲಿ ಅದ್ವೈತ ಭಾಷ್ಯವನ್ನು ಉಪದೇಶಿಸಿದುದು. ಎಲೈ ಶೌನಕ ಮುನೀಶ್ವರನೇ, ಶ್ರೀಶಂಕರನ ಪರಮೋದಾರವಾದ ಲೀಲಾ ಚರಿತ್ರೆಯನ್ನು ಲಾಲಿಸು. ಕಾಶ್ಮೀರ ದೇಶದಲ್ಲಿ ಶೋಭಿಸುತ್ತಲಿರುವ ದಿವ್ಯ ಸರ್ವಜ್ಞ ಪೀಠವನ್ನು ಅಲಂಕರಿಸುತ್ತಲಿದ್ದು ಯತಿ ಪರಮೇಶ್ವರನು ರಾಜೇಂದ್ರನಾದ ಸುಧನ್ವನಂ ಕರೆದು ಸನ್ಮಾನಿಸಿ ಇನ್ನು ಸೇನಾ ಸಮನ್ವಿತನಾಗಿ ನಿಜ ರಾಜಧಾನಿಯಂ ಕುರಿತು ಪ್ರಮಾಣ ಮಾಡಬಹುದೆಂದು ಆತನಿಗೆ ಅನುಜ್ಞೆಯನ್ನಿತ್ತನು. ಸುಧನ್ವ ಮಹಾರಾಜನು ಭಕ್ತಿ ಭಾವದಿಂದ ಗುರುವರನಿಗೆ ವಿನಮಿಸಿ ಆತನಿಂದ ಕಳುಹಿಸಲ್ಪಟ್ಟವನಾಗಿ ಪರಿವಾರದಿಂದೊಡಗೂಡಿ ಕಾಶ್ಮೀರ ದೇಶದಿಂದ ಹೊರಟು ಸ್ವದೇಶವಂ ಸೇರಿ ಶ್ರೀಶಂಕರ ಯತೀಶ್ವರನ ಅನಂತವಾದ ಮಹಿಮೆಗಳನ್ನು ಕೊಂಡಾಡುತ್ತಾ ಚಿರಕಾಲ ಭೂಲೋಕದ ಭೋಗಾನೇಕವನ್ನನುಭವಿಸಿ ತರುವಾಯ ದೇವಲೋಕದ ಸುಖಾನುಭವಕ್ಕಾಗಿ ತೆರಳಿದನು. ಸುಧನ್ವರಾಜನನ್ನು ಕಳುಹಿಸಿಕೊಟ್ಟು ತರುವಾಯ ಯತಿರೂಪಧಾರಿಯಾದ ಪರಶಿವನು ತನ್ನ ಶಿಷ್ಯೋತ್ತಮನಾದ ಸುರೇಶ್ವರಾಚಾರ್ಯನನ್ನು ಪರಮ ಸಂತೋಷಭರಿತನಾಗಿ ಸಮೀಪಕ್ಕೆ ಕರೆದು ತನ್ನ ಅಮೃತ ಕರವನ್ನು ಆತನ ಶಿರಸ್ಸಿನ ಮೇಲಿಟ್ಟು ಉಳಿದ ಸಕಲ ಶಿಷ್ಯರೂ ಕೇಳುತ್ತಲಿರುವಂತೆ ಆತನನ್ನು ಕುರಿತು ಈ ಪ್ರಕಾರವಾಗಿ ಅನುಗ್ರಹಿಸುತ್ತಲಿದ್ದನು. ಅಪಾರ ಮಹಿಮಾನ್ವಿತನಾದ ಪ್ರಿಯ ಶಿಷ್ಯನೇ ಕೇಳು. ಪಾವನಕರವಾದ ತುಂಗಭದ್ರಾ ನದಿ ತೀರದಲ್ಲಿರುವ ಪವಿತ್ರವಾದ ಶೃಂಗಗಿರಿ ಕ್ಷೇತ್ರದಲ್ಲಿ ಕಮಲ ಸಂಭವನ ಪತ್ನಿಯಾದ ಶಾರದಾದೇವಿಯನ್ನು ಮೊದಲೇ ಸ್ಥಾಪಿಸಿರುವ ದಿವ್ಯ ಮಠವನ್ನು ಸೇರಿ ಅಲ್ಲಿ ನಿರಂತರದಲ್ಲಿಯೂ ಮೋಕ್ಷಪ್ರದಾಯಕನಾದ ಪರಮೇಶ್ವರನ ಪಾದಪದ್ಮಗಳನ್ನು ಭಕ್ತಿಯಿಂದ ಆರಾಧಿಸುತ್ತಾ ಧರ್ಮ ಪರಿಪಾಲನೆಯ ಕಾರ್ಯವನ್ನು ಜಗದ್ಯಥಾರ್ಥವಾಗಿ ಆಚರಿಸುತ್ತಾ ಬಹುಕಾಲ ಇರುವವನಾಗು. ಶ್ರೇಷ್ಠವಾದ ಸದಾಚಾರ ಪ್ರವರ್ತನೆಯನ್ನು, ರಮ್ಯತರವಾದ ವರ್ಣ ಮತ್ತು ಆಶ್ರಮಗಳಿಗೆ ಉಚಿತವಾದ ದಿವ್ಯ ಧರ್ಮಗಳನ್ನು, ಮೋಕ್ಷೈಕ ಹೇತುವಾದ ಅದ್ವೈತ ತತ್ವಾಮೃತ ಸಾರವನ್ನು ಸಹ ಲೋಕದ ಸಮಸ್ತ ಜನರೂ ತಿಳಿದು ಅದರಂತೆ ಸಂತೋಷದಿಂದ ಆಚರಿಸಿ ಸುಖ ಸದ್ಗತಿಗಳನ್ನು ಪಡೆಯಲು ಅನುಕೂಲಿಸುವಂತೆ ಎಲೆ ಸುರೇಶ್ವರನೇ ನೀನು ಬೋಧೆ ಮಾಡುತ್ತಿರುವುದು. ಪುಣ್ಯತಮವಾದ ಆ ಶ್ರೀ ಶಾರದಾ ಸಂಸ್ಥಾನಕ್ಕೆ ಬರುವ ಸಕಲ ವಿದ್ಯಾವಂತರಿಗೂ ನಿನ್ನಲ್ಲಿ ಸದಾಶ್ರಯವನ್ನು ಕೊಟ್ಟು ಸರ್ವೋತ್ತಮವಾದ ವೇದಾಂತ ಶಾಸ್ತ್ರ ಪ್ರಚಾರವನ್ನು ಪಂಡಿತೋತ್ತಮರ ದೆಸೆಯಿಂದ ಸಕಲ ದೇಶದಲ್ಲಿರುವ ಸಜ್ಜನರೆಲ್ಲರಿಗೂ ಮಾಡಿಸುತ್ತಾ ನೀನು ಜಗದ್ಗುರುವಾಗಿ ಲೋಕಪೂಜ್ಯನಾಗಿರುವುದು ಎಂದು ಶ್ರೀಶಂಕರನು ನಾನಾ ವಿಧವಾಗಿ ಸುರೇಶ್ವರಾಚಾರ್ಯನಿಗೆ ತಿಳಿಯಪಡಿಸಿದ ಬಳಿಕ ಪೂರ್ವದಲ್ಲಿ ಕಾಶಿ ಪಟ್ಟಣದಲ್ಲಿ ಲೋಕವಂದ್ಯನಾದ ವಿಶ್ವೇಶ್ವರ ಸ್ವಾಮಿಯು ತನಗೆ ಅನುಗ್ರಹಿಸಿದ್ದ ಶ್ರೀ ಚಂದ್ರಮೌಳೀಶ್ವರಾಭಿಧಾನದ ದಿವ್ಯ ಲಿಂಗಗಳ ಇದರಲ್ಲಿ ಒಂದನ್ನು ಆತನಿಗೆ ಅನುಗ್ರಹಿಸಿ ಈ ಶಿವಲಿಂಗವನ್ನು ಲೋಕಾನುಗ್ರಹಾರ್ಥವಾಗಿ ಪೂಜಿಸುತ್ತಲಿರುವುದೆಂದು ಆಜ್ಞೆಯನ್ನಿತ್ತನು. ತರುವಾಯ ಮದನಾಂತಕನಾದ ಯತಿಪುಂಗವನು ಶ್ರೇಷ್ಠನಾದ ಪದ್ಮಪಾದಾಚಾರ್ಯನಂ ಕುರಿತು, ಪ್ರಿಯ ಶಿಷ್ಯನೇ, ನೀನು ಮಹಾಪುಣ್ಯಕ್ಷೇತ್ರವಾದ ದ್ವಾರಕಾಪುರವನ್ನು ಸೇರಿ ಅಲ್ಲಿ ದಿವ್ಯ ಮಠವನ್ನು ರಚನೆ ಮಾಡಿಸಿಕೊಳ್ಳುವವನಾಗಿ ಸರ್ವದಾ ಶ್ರೀ ಶಾರದಾ ದೇವಿಯನ್ನು ಆರಾಧಿಸುತ್ತಾ ಸಾರತರವಾದ ವೇದಾಂತ ಶಾಸ್ತ್ರವನ್ನು ಸಜ್ಜನ ಸಮೂಹಕ್ಕೆ ಬೋಧಿಸುತ್ತಾ ಚಿರಸ್ಥಾಯಿಯಾದ ಕೀರ್ತಿಯನ್ನು ಹೊಂದುವವನಾಗು ಎಂದು ಹೇಳಿ ಆತನಿಗೆ ಶ್ರೀ ಚಂದ್ರಮೌಳೀಶ್ವರ ಲಿಂಗವೊಂದನ್ನು ಕೊಟ್ಟನು. ಆ ಬಳಿಕ ಯತಿವರೇಣ್ಯನು ವೈರಾಗ್ಯ ಶಿಖಾಮಣಿಯಾದ ಹಸ್ತಾಮಲಕನಂ ಕರೆದು, ವತ್ಸನೆ, ನೀನು ಪೂರ್ವ ಸಮುದ್ರ ಪ್ರಾಂತ್ಯದಲ್ಲಿ ಮಹೋನ್ನತವಾದ ಮಹಿಮೆಯಂ ತಳೆದು ಜಗನ್ನಾಥವೆಂಬ ಹೆಸರಿನಿಂದ ಪ್ರಖ್ಯಾತಿಯಂ ಪಡೆದಿರುವ ಪರಮ ಪೂಜ್ಯವಾದ ಕ್ಷೇತ್ರವಂ ಸೇರಿ ಅಲ್ಲಿ ದಿವ್ಯ ಮಠವನ್ನು ರಚನೆ ಮಾಡಿಸಿಕೊಳ್ಳುವವನಾಗಿ ಅಲ್ಲಿ ಧರ್ಮ ರಕ್ಷಣೆಯಂ ಮಾಡುತ್ತಲಿರುವುದು ಮತ್ತು ಭರತಖಂಡದಲ್ಲಿ ಸಮೀಚೀನವಾದ ಕೀರ್ತಿಯನ್ನು ಹೊಂದುವುದು ಎಂದು ಹೇಳಿದ ಬಳಿಕ ಒಂದು ಚಂದ್ರಮೌಳೀಶ್ವರ ದಿವ್ಯಲಿಂಗವನ್ನು ಆತನಿಗನುಗ್ರಹಿಸಿ ತರುವಾಯ ಪರಮಾನಂದದಿಂದ ಆನಂದಗಿರಿಯನ್ನು ಕರೆದು ಆತನಿಗೊಂದು ಚಂದ್ರಮೌಳೀಶ್ವರ ಲಿಂಗವನ್ನು ಅನುಗ್ರಹಿಸಿ ದಯೆಯಿಂದ ಆತನಂ ಕರೆದು ಸುಜನ ಸಮೂಹದಿಂದೊಡಗೂಡಿ ಪುಣ್ಯಕ್ಷೇತ್ರವಾದ ಬದರಿಕಾಶ್ರಮವಂ ಸೇರಿ ಅಲ್ಲಿ ಲೋಕಾನುಗ್ರಹಾರ್ಥವಾಗಿ ಪರಶಿವಾರಾಧನೆಯನ್ನೆಸಗುತ್ತಾ ತಪಸ್ಸನ್ನಾಚರಿಸುತ್ತಲಿರು ಎಂದು ಶ್ರೀಶಂಕರನು ನೇಮಿಸಿದನು. ತರುವಾಯ ಯತೀಶ್ವರನು 4 ಜನ ಶಿಷ್ಯರನ್ನು ಕುರಿತು, ನಿಮ್ಮಗಳಿಗೆ ನಾನು ನೇಮಿಸಿರುವ ಪ್ರದೇಶಗಳಿಗೆ ನೀವುಗಳು ಹೋಗಿ ಅತ್ಯಂತ ವೈಭವದಿಂದ ಸನಾತನ ಧರ್ಮವನ್ನು ಪರಿಪಾಲಿಸುತ್ತಲಿರುವುದು. ನಿಮ್ಮಗಳನ್ನು ಕಮಲನಾಭನಾದ ಶ್ರೀಮನ್ನಾರಾಯಣನು ನಿರಂತರವೂ ಸಂರಕ್ಷಿಸಲಿ ಎಂದು ಹೇಳಿ ಮತ್ತೆ ಈ ಪ್ರಕಾರ ನಿಯಮಿಸಿದನು. ಸಕಲ ವಿಧವಾದ ವರ್ಣ ಮತ್ತು ಆಶ್ರಮಗಳಿಗೆ ಉಚಿತವಾದ ಸದ್ಧರ್ಮವನ್ನು ಸಕಲ ಜನಾಂಗದಲ್ಲಿಯೂ ಪ್ರಕಟಿಸಿ ಆಯಾಯ ವರ್ಣಾಶ್ರಮದವರು ಅವರವರ ಧರ್ಮವನ್ನು ಆಚರಿಸುವಂತೆ ಮಾಡುವ ಕಾರ್ಯವನ್ನು ನೀವುಗಳು ವಹಿಸಿಕೊಳ್ಳುವವರಾಗಿ ಧರ್ಮ ಸೇತುವನ್ನು ಸೌಕರ್ಯದಿಂದ ಪರಿಪಾಲಿಸುತ್ತಾ ಜಗದ್ವಿಖ್ಯಾತವಾದ ಕೀರ್ತಿಯನ್ನು ತಳೆದು ಸಜ್ಜನ ಸಮೂಹಕ್ಕೆ ಆಶ್ರಯ ಸ್ವರೂಪರಾಗಿ ನಿರಂತರದಲ್ಲಿಯೂ ಪ್ರಕಾಶಿಸುತ್ತಲಿರುವವರಾಗಿರಿ.
ಕಾರ್ಯಾನುಗುಣವಾಗಿ ನೀವುಗಳು ದೇಶ ದೇಶಗಳಲ್ಲಿ ಸಂಚರಿಸುತ್ತಾ ಸಕಲ ದೇಶದ ಜನರಿಗೂ ಸದ್ಧರ್ಮವನ್ನುಪದೇಶಿಸುತ್ತಾ ಈ ಜಗತ್ತಿಗೆ ಗುರುವೆಂಬ ಖ್ಯಾತಿಯಂ ಪಡೆದು ಪರಮೋತ್ಕೃಷ್ಟವಾದ ಅದ್ವೈತ ತತ್ವಾಮೃತವನ್ನು ದೇಶ ದೇಶಗಳಲ್ಲಿಯೂ ವಿಸ್ತಾರಗೊಳಿಸುವುದರ ಮೂಲಕ ಶ್ರುತಿಗಳ ಸದುದ್ದೇಶ್ಯವನ್ನು ನೆರವೇರಿಸುತ್ತಾ ದೇಶಪಾಲಕರಾದ ರಾಜರುಗಳ ದೆಸೆಯಿಂದ ಅನೇಕ ವಿಧವಾದ ಮನ್ನಣೆಗಳನ್ನು ಪಡೆಯುತ್ತಲಿರುವುದು. ನಿಮ್ಮಲ್ಲಿ ಅಪರಾಧಿಗಳನ್ನು ಶಾಪಾದಿಗಳಿಂದ ನಿಗ್ರಹಿಸುವ ಮತ್ತು ಸಜ್ಜನರನ್ನು ವಿಹಿತ ಮಾರ್ಗದಿಂದ ಅನುಗ್ರಹಿಸುವ ಉಭಯ ಶಕ್ತಿಗಳು ತುಂಬಿರಲಿ. ನಿಮ್ಮ ಹಸ್ತಕಮಲ ಸಂಜಾತರಾದ ಶಿಷ್ಯರು ಪರಂಪರೆಯಾಗಿ ವಿರಾಜಿಸುತ್ತಲಿರಲಿ. ನಿಮ್ಮಗಳನ್ನಾಗಲಿ ನಿಮ್ಮ ಶಿಷ್ಯ ಪರಂಪರೆಯನ್ನಾಗಲಿ ಧಿಕ್ಕರಿಸುವ ಪಾಪಾತ್ಮರಾದ ನೀಚರನ್ನು ಪರಮೇಶ್ವರನು ಕ್ಷಿಪ್ರದಲ್ಲಿಯೇ ಶಿಕ್ಷಿಸಿ ನಿಮ್ಮಗಳನ್ನು ನಿಮ್ಮ ಶಿಷ್ಯ ಪರಂಪರೆಯನ್ನು ಸಂರಕ್ಷಿಸಲಿ. ಯಾವ ದೇಶದಲ್ಲಿ ವರ್ಣಾಶ್ರಮ ಧರ್ಮಗಳಿಗೆ ಲೋಪ ಉಂಟಾಗುವುದೋ ಆಯಾಯ ದೇಶಕ್ಕೆ ನೀವು ಹೋಗಿ ಅಲ್ಲಿನ ಬ್ರಾಹ್ಮಣರಿಗೆ ಉತ್ತಮವಾದ ಸಕಲ ಧರ್ಮಗಳನ್ನು ಪ್ರೇಮದಿಂದ ಬೋಧಿಸುವುದು. ಎಲ್ಲಿ ಬ್ರಾಹ್ಮಣರು ಸ್ವಧರ್ಮ ನಿರತರಾಗಿರುವರೋ ಅಲ್ಲಿ ಸಕಲ ವರ್ಣಾಶ್ರಮ ಧರ್ಮಗಳು ಸುರಕ್ಷಿತವಾಗಿರುತ್ತವೆಯಾಗಿ ನೀವು ಬ್ರಾಹ್ಮಣರಿಗೆ ಧರ್ಮವನ್ನು ಬೋಧಿಸುವುದರಿಂದ ಸುಲಭವಾಗಿ ಧರ್ಮ ರಕ್ಷಣೆಯನ್ನು ಮಾಡಿರಿ. ಈ ಭೂಮಿಯು ಇರುವ ಪರ್ಯಂತರವು ನಿಮ್ಮ ಹಸ್ತಕಮಲ ಸಂಜಾತ ಪರಂಪರೆಯು ಜಗತ್ತಿಗೆ ಪರಮಾದ್ವೈತ ತತ್ವಾಮೃತವನ್ನು ಬೋಧಿಸುತ್ತಾ ಶಾಶ್ವತವಾಗಿರಲಿ. ಗೌರಿ ವಲ್ಲಭನಾದ ಪರಶಿವನು ನಿಮ್ಮ ಮತ್ತು ಶಿಷ್ಯ ಪರಂಪರೆಯ ಮನಸಾಭೀಷ್ಟವನ್ನು ಕರುಣಿಸಲಿ ಎಂದು ಶ್ರೀಶಂಕರನು ಶಿಷ್ಯರಿಗೆ ಆಶೀರ್ವಾದಗೈದನು. ತರುವಾಯ ಶ್ರೀಶಂಕರ ಯತೀಂದ್ರನು ಸಕಲ ಶಿಷ್ಯ ಸಮೂಹವನ್ನು ನೋಡುತ್ತಾ ಅವರುಗಳಲ್ಲಿ ಚಿದಂಬರ ಕ್ಷೇತ್ರದಿಂದ ಬಂದಿರುವ ಬ್ರಾಹ್ಮಣನೊಬ್ಬನನ್ನು ಕರೆದು ತನ್ನಲ್ಲಿ ಉಳಿದಿದ್ದ ಒಂದು ಚಂದ್ರಮೌಳೀಶ್ವರ ಲಿಂಗವನ್ನು ಆತನಿಗೆ ಅನುಗ್ರಹಿಸಿ ವಂಶ ಪಾರಂಪರೆಯಾಗಿ ದಿವ್ಯಲಿಂಗವನ್ನು ಪೂಜಿಸುತ್ತಲಿರುವುದೆಂದು ಆಜ್ಞೆ ಮಾಡಿದನು. ಆ ಬಳಿಕ ಯತಿವರೇಣ್ಯನು ಸಕಲ ಶಿಷ್ಯರಿಂದೊಡಗೂಡಿ ಉತ್ತಮವಾದ ಕಾಶ್ಮೀರ ದೇಶವನ್ನು ಬಿಟ್ಟು ಹೊರಟು ಮುಂದೆ ಪ್ರಯಾಣವಂ ಬೆಳೆಯಿಸಿ ಪರಮ ಪುಣ್ಯ ಕ್ಷೇತ್ರವೆಂದು ವೇದವ್ಯಾಸ ಮುನಿಯು ತಪವನ್ನಾಚರಿಸುತ್ತಾ ಪರ್ವತದೊತ್ತಿನ ಪದರಿಕಾಶ್ರಮಕ್ಕಾಗಿ ದಯೆಗೈದನು. ಅನೇಕ ವಿಧವಾದ ಪುಣ್ಯ ವೃಕ್ಷಗಳನ್ನು ಮತ್ತು ಬಹುಸಂಖ್ಯಾತವಾದ ಪುಣ್ಯ ತೀರ್ಥಗಳನ್ನು ಬಹುವಿಧವಾದ ಪುಣ್ಯ ಮೃಗಗಳನ್ನು ಮತ್ತು ಪೂರ್ವ ಜನ್ಮಗಳಲ್ಲಿ ಆರ್ಜಿಸಿದ ಪುಣ್ಯದ ಫಲದಿಂದ ತನ್ನಲ್ಲಿಗೆ ಬರುವ ಪುಣ್ಯಶಾಲಿಗಳ ಸಮೂಹಕ್ಕೆ ಅಪಾರವಾದ ಪುಣ್ಯವನ್ನು ಒದಗಿಸುವ ನೈಪುಣ್ಯತೆಯಿಂದ ಒಡಗೂಡಿದ ಪರಮ ಪುಣ್ಯತಮವಾದ ಬದರಿ ಕ್ಷೇತ್ರವು ಅತ್ಯಂತ ರಮಣೀಯವಾಗಿ ಶೋಭಿಸುತ್ತಲಿದ್ದಿತು. ಈ ಪರಿಯಾಗಿ ಶೋಭಿಸುತ್ತಲಿರುವ ಬದರಿಕಾಶ್ರಮಕ್ಕೆ ಕಾಲಕಾಲನಾದ ಶೂಲಪಾಣಿಯು ದಯೆಗೈದು ಶಿಷ್ಯರೊಡನೆ ಅಲ್ಲಿನ ಅನೇಕ ಪುಣ್ಯಾಶ್ರಮಗಳಲ್ಲಿ ಸಂಚರಿಸಿ ಬದರಿ ಕ್ಷೇತ್ರದಲ್ಲಿರುವ ಸಜ್ಜನರಿಗೆ ಶಾಶ್ವತವಾದ ಸದ್ಗತಿಯನ್ನುಂಟು ಮಾಡಿಕೊಡುವ ಸರ್ವೋತ್ತಮವಾದ ವೇದಾಂತ ತತ್ವಾಮೃತವನ್ನು ದಯಾಪರನಾಗಿ ಬೋಧಿಸುತ್ತಲಿದ್ದನು. ಪೂರ್ವದಲ್ಲಿ ಜಗತ್ತಿನ ಸಕಲ ಜನರನ್ನು ಉದ್ಧರಿಸುವುದಕ್ಕಾಗಿ ಮಹಾತ್ಮನಾದ ಪತಂಜಲಿ ಋಷಿಯು ಉದಾರ ಭಾವದಿಂದ ಅನುಗ್ರಹಿಸಿದ ಉತ್ತಮವಾದ ಯೋಗ ಮಾರ್ಗವನ್ನು ಅತಿಶಯವಾದ ಭಕ್ತಿ ಭಾವದಿಂದ ಅನುಸರಿಸುತ್ತಲಿದ್ದ ಯೋಗಿಗಳನ್ನು ಮಹಾನುಭಾವನಾದ ಯತಿವರ ಶ್ರೀಶಂಕರನು ಕಂಡು ಸಂತೋಷಾತಿಶಯದಿಂದೊಡಗೂಡಿ ಅವರೆಲ್ಲರಿಗೂ ಅದ್ವೈತ ತತ್ವ ಸುಧೆಯನ್ನು ಉಪದೇಶಿಸಿದನು. ಹೀಗೆ ಬದರಿಕಾಶ್ರಮದಲ್ಲಿ ಕೆಲವು ದಿನಗಳನ್ನು ಕಳೆದು ಆ ಬಳಿಕ ಯತಿ ಕುಲಶೇಖರನು ವ್ಯಾಸಾಶ್ರಮವಂ ಬಿಟ್ಟು ಶಿಷ್ಯ ಸಮೂಹದಿಂದೊಡಗೂಡಿ ಪ್ರಯಾಣವಂ ಬೆಳೆಯಿಸಿ ಲೋಕ ಪ್ರಸಿದ್ಧವಾದ ಕೇದಾರವೆಂಬ ಪರಮ ಪುಣ್ಯಕ್ಷೇತ್ರಕ್ಕಾಗಿ ದಯಮಾಡಿ ಕೇದಾರನಾಥನೆಂಬ ಹೆಸರಿನಿಂದ ಅಲ್ಲಿ ನೆಲೆಗೊಂಡಿರುವ ಪರಶಿವನ ಪಾವನ ಪಾದ ಪಂಕೇರುಹಗಳನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸುತ್ತಲಿದ್ದನು. ಈ ಪ್ರಕಾರವಾಗಿ ರಜನೀಕಾಂತ ಶೇಖರನಾದ ಯತಿಕುಲಶೇಖರನು ಕೇದಾರನಾಥನ ಪಾದಪದ್ಮಗಳನ್ನು ಅರ್ಚಿಸುತ್ತಾ ಅತ್ಯಂತ ಸಂಭ್ರಮದಿಂದಿರಲು ಹಿಮಶೈಲದ ತಪ್ಪಲಿನಲ್ಲಿ ನಿರಂತರವೂ ವಿಚ್ಛತಿಯಿಲ್ಲದೆ ಸುರಿಯುತ್ತಲಿರುವ ಅಪರಿಮಿತವಾದ ಮಂಜಿನಿಂದ ಪ್ರಾಪ್ತವಾದ ವೈಪರೀತ್ಯದ ಶೈತ್ಯವನ್ನು ಸಹಿಸಲಾರದೆ ಅಪಾರ ಮಹಿಮೋಪೇತನಾದ ಶ್ರೀಶಂಕರ ಯತಿವರನ ಶಿಷ್ಯರೆಲ್ಲರೂ ಭಯಂಕರವಾದ ಚಳಿಯ ಹೊಡೆತದಿಂದ ಬಹುವಿಧವಾದ ಸಂಕಟದಲ್ಲಿ ಮುಳುಗಿದರು. ಕೇದಾರ ಕ್ಷೇತ್ರದಲ್ಲಿನ ಸಕಲ ಪ್ರದೇಶಗಳಲ್ಲಿಯೂ ಬರಿಯ ಹಿಮವೇ ತುಂಬಿಕೊಂಡಿರುವುದು. ಹಿಮದ ಹೊಡೆತದಿಂದ ಅಹಿಮಕಿರಣನಾದ ಸೂರ್ಯನ ಕಿರಣಗಳೂ ಸಹ ಹಿಮಕಿರಣನಾದ ಚಂದ್ರನ ಕಿರಣಗಳಂತೆಯೇ ಶೈತ್ಯವನ್ನೇ ಬೀರುವುವು. ಕೇದಾರ ಕ್ಷೇತ್ರದ ಮಹಿಮೆಯಿಂದ ಅಗ್ನಿಯು ಶಾಂತ ಭಾವವನ್ನು ಹೊಂದಿರುವನೇ ವಿನಃ ಉಷ್ಣವಂ ವಹಿಸುವಂತಿಲ್ಲ. ಸುತ್ತಲಿಂದ ಪ್ರಚುರವಾಗಿ ಬೀಸುವ ಗಾಳಿಯೂ ಸಹ ತಂಪನ್ನು ಎರಚುತ್ತಲಿರುವುದು. ಈ ವಿಧವಾದ ಶೈತ್ಯಾತಿಶಯದಿಂದ ಸಕಲ ಜನರಿಗೂ ದೇಹದಲ್ಲಿನ ನರಗಳೆಲ್ಲವೂ ಸೆಟೆದುಕೊಂಡು ಅವಯವಗಳ ಸ್ವಾಧೀನವು ತಪ್ಪಿತು. ಶರೀರವೆಲ್ಲವೂ ಹಿಮದ ಕಣಗಳಿಂದ ಮುಚ್ಚಲ್ಪಡುವುದು. ನೆಲದ ಮೇಲೆ ಕಾಲಿಡಲು ಹೆಜ್ಜೆಗಳು ಹಿಮಕಣಗಳಲ್ಲಿ ಮುಳುಗಿ ಅಂಗಾಲು ಬೆಂಡಾಗುವುದು.
ಸುತ್ತಲೂ ಬೀಸುತ್ತಲಿರುವ ಗಾಳಿಯು ಹಿಮತುಷಾರಿಗಳನ್ನು ಮೇಲೆ ಮೇಲೆ ಎರಚುತ್ತಲಿರುವುದು. ಎಂಥ ಅಸದಳವಾದ ಚಳಿಯ ಬಾಧೆಯಿಂದ ಕೈಕಾಲುಗಳು ಗಡಗಡನೆ ನಡುಗಲಾರಂಭಿಸಿದವು. ಶರೀರಾದ್ಯಂತವೂ ತಂಪೇರಿ ನಡುಗುತ್ತಲಿರುವುದು. ದೇಹದಲ್ಲಿನ ಜಠರಾಗ್ನಿಯು ತಂಪೇರಿತು. ಸಕಲರಿಗೂ ತುಟಿಗಳು ಗಡಗಡನೆ ನಡುಗ ಹತ್ತಿದವು. ಕೈಕಾಲುಗಳ ನರಗಳೆಲ್ಲವೂ ಸೆಟೆದು ಕೀಲುಗಳು ಮರಗಟ್ಟಿ ಮುಂದಕ್ಕೆ ಅಡಿ ಇಡಲು ಅವಕಾಶ ತಪ್ಪಿ ಸಕಲ ಶಿಷ್ಯರು ಪರಶಿವ ಸ್ವರೂಪನಾದ ಶ್ರೀಶಂಕರ ಗುರುವಿನ ಚರಣಾರವಿಂದವಂ ಸ್ಮರಿಸುತ್ತಿದ್ದರು. ಪದ್ಮಪಾದಾಚಾರ್ಯನೇ ಮೊದಲಾದ ಸಕಲ ಶಿಷ್ಯರೂ ಸಹ ಅದ್ಭುತವಾದ ಶೈತ್ಯದ ಬಾಧೆಯನ್ನು ಸಹಿಸಲಾರದೆ ನೆಲದ ಮೇಲೆ ಒರಗಿಸುವುದನ್ನು ನೋಡಿ ಉತ್ತರ ಕ್ಷಣದಲ್ಲಿಯೇ ಕಾಮಾಂತಕನಾದ ಲೋಕಾಚಾರ್ಯನು ಅಪಾರ ಕರುಣಾ ಸಮುದ್ರನಾದ ಶ್ರೀ ಕೇದಾರನಾಥನನ್ನು ಅತಿಶಯವಾದ ಭಕ್ತಿಭಾವದಿಂದ ಈ ವಿಧವಾಗಿ ಪ್ರಾರ್ಥಿಸಲು ಉಪಕ್ರಮಿಸಿದನು. ಸಕಲ ಸುರಕುಲಾರಾಧಿತನೇ, ದಯಾಸಮುದ್ರನೇ, ಭಕ್ತ ಸಮೂಹಕ್ಕೆ ಆಶ್ರಯ ಸ್ಥಾನ ಸ್ವರೂಪನೇ, ಪರಮ ಪರಿಶುದ್ಧವಾದ ದಿವ್ಯಾಕಾರದಿಂದ ಪರಿಶೋಭಿಸುವವನೇ, ಅಜೇಯನಾದ ಮನ್ಮಥನನ್ನು ಜಯಿಸಿದ ಮಹಾನುಭಾವನೇ, ಅಗ್ನಿನೇತ್ರನೇ, ಪತಿತರಾದವರನ್ನು ಪಾವನತೆಯಿಂದೊಡಗೂಡಿಸುವ ದಿವ್ಯ ಚರಿತ್ರನೇ, ಭವದೀಯ ಪಾವನ ಚರಣಾರವಿಂದವನ್ನು ನಂಬಿರುವ ಭಕ್ತನಾದ ತನ್ನ ವಿಷಯದಲ್ಲಿ ಪೂರ್ಣಾಭಿಮಾನವಿಟ್ಟು ಕೃಪಾದೃಷ್ಟಿಯಿಂದ ಭಕ್ತ ಸಮೂಹವನ್ನು ನೋಡಿ ಕಾಪಾಡುವವನಾಗು. ನಾಶರಹಿತನಾದ ಪರಮಾತ್ಮನೇ, ನೀನು ನಿನ್ನ ಅಸದೃಶವಾದ ಫಾಲ ಪ್ರದೇಶದಲ್ಲಿ ವಿಭ್ರಾಜಿಸುವ ತೃತೀಯ ನೇತ್ರದಲ್ಲಿ ಅಗ್ನಿಯನ್ನು ಧರಿಸಿರುವೆ ಮತ್ತು ಸಕಲ ಪ್ರಾಣಿಗಳ ಜಠರ ಪ್ರದೇಶದಲ್ಲಿ ಅಗ್ನಿರೂಪವನ್ನು ಧರಿಸಿ ನಿಂದು ಜೀವರಾಶಿಗಳು ತಿನ್ನುವ ಆಹಾರ ವಸ್ತುಗಳನ್ನು ಜೀರ್ಣಗೊಳಿಸಿ ಕಾಪಾಡುವೆ. ಇಂಥ ಕೃಪಾ ಜಲಧಿಯಾದ ನಿನಗೆ ಭಕ್ತರಿಗೆ ಉಂಟಾಗಿರುವ ಶೈತ್ಯದ ಬಾಧೆಯನ್ನು ಪರಿಹರಿಸಿ ರಕ್ಷಿಸುವುದು ಅಸಾಧ್ಯವೇ? ಕೃಪೆಯಿಟ್ಟು ಸಂರಕ್ಷಿಸು ಎಂದು ಯತಿವರೇಣ್ಯನು ಪ್ರಾರ್ಥಿಸಿಕೊಂಡನು. ಭಯಂಕರವಾದ ಹಿಮಬಾಧೆಯಿಂದ ನಿನ್ನ ಭಕ್ತ ಸಮೂಹಕ್ಕೆ ಮೃತ್ಯುವು ಸನ್ನಿಹಿತವಾಗಿರುವುದು. ಹೀಗಿದ್ದಾಗ್ಯೂ ಜಗದೇಕ ರಕ್ಷಕನಾದ ಪರಮೇಶ್ವರನೇ, ನೀನು ಏತಕ್ಕೆ ಉಪೇಕ್ಷೆಯಿಂದಿರುವೆ? ಹಿಮಬಾಧೆಯು ಪರಿಹಾರವಾಗುವಂತೆ ಶಾಖವನ್ನುಂಟು ಮಾಡಿ ಅನೇಕ ಭಕ್ತರನ್ನು ಸಂರಕ್ಷಿಸು ಎಂದು ಲೋಕನಾಥನಾದ ಪರಶಿವನನ್ನು ಯತಿಕುಲಾಧಿಪನು ಬೇಡುತ್ತಿದ್ದನು. ಈ ವಿಧವಾಗಿ ಯತಿಪತಿಯು ಪ್ರಾರ್ಥಿಸುತ್ತಿರಲು ಕೇದಾರನಾಥನಾದ ಪಶುಪತಿಯು ದಯಾರಸಪೂರಿತನಾಗಿ ತನ್ನ ಪಾವನತರವಾದ ಪಾದ ಸರಸೀರುಹ ಯುಗ್ಮದಲ್ಲಿ ಅತ್ಯಂತ ಉಷ್ಣಾಂಶದಿಂದ ಒಡಗೂಡಿದ ಜಲವನ್ನು ಸೃಷ್ಟಿ ಮಾಡಿ ಪ್ರೇಮದಿಂದ ಕಳುಹಿಸಿಕೊಡಲು ಕುದಿಯುತ್ತಲಿರುವ ಆ ಬಿಸಿ ನೀರಿನ ಪ್ರವಾಹವು ಭಕ್ತ ಸಮೂಹವಿರುವ ಸ್ಥಳಕ್ಕಾಗಿ ಹರಿದು ಬರುತ್ತಲಿದ್ದಿತು. ಜಗತ್ಪತಿಯಾದ ಪರಮೇಶ್ವರನ ಹಣೆಗಣ್ಣಿನಿಂದ ಉದುರುತ್ತಲಿರುವ ವಿಶೇಷವಾದ ಜಲಬಿಂದುಗಳು ಹೊಳೆಯನ್ನು ಹೋಲುವಂತೆ ಹರಿದು ಬರುತ್ತಲಿರುವುದೆಂಬ ರೀತಿಯಲ್ಲಿ ವಿವರಿಸಲಸದಳವಾದಷ್ಟು ಉಷ್ಣಾಂಶವನ್ನು ಹೊಂದಿ ಕುದಿಯುತ್ತಲಿರುವ ನೀರು ಸ್ವೇಚ್ಛೆಯಿಂದ ಹರಿದು ಬಂದು ಶ್ರೀಶಂಕರ ಗುರುವರನ ಶಿಷ್ಯರುಗಳು ಇರುವ ಪ್ರದೇಶದಲ್ಲಿ ಸರೋವರದಂತೆ ನಿಂತಿತು. ಪದ್ಮಚರಣನೇ ಮೊದಲಾದವರೆಲ್ಲರೂ ಈ ಶಾಗ್ನಿಯಿಂದ ಒದಗಿದ ಅಸದೃಶವಾದ ಬಿಸಿ ನೀರು ತಮ್ಮ ದೇಹಕ್ಕೆ ತಗಲಿದ ಮಾತ್ರದಲ್ಲಿ ಭಯಂಕರವಾದ ಶೈತ್ಯದ ಬಾಧೆಯಿಂದ ಬಿಡುಗಡೆಯನ್ನು ಹೊಂದಿರುವುದಾಗಿ ಹೃದಯದಲ್ಲಿ ವಿಶೇಷವಾದ ಆನಂದವು ಅಂಕುರಿಸಿ ಚಳಿಯ ದೆಸೆಯಿಂದ ಸೆಟೆತುಕೊಂಡಿದ್ದ ದೇಹದ ನರಗಳೆಲ್ಲವೂ ಲಘು ಸ್ಥಿತಿಯನ್ನು ಹೊಂದಲು ಸರಾಗದಿಂದ ಬಂದು ಗುರುವರ ಶ್ರೀಶಂಕರನ ಪಾದಪದ್ಮಗಳಲ್ಲಿ ನಮಸ್ಕರಿಸಿ ನಿಂತರು. ಯಾತ್ರಾರ್ಥಿಗಳಾದ ಯಾರಾಗಲಿ ಕೇದಾರ ಕ್ಷೇತ್ರಕ್ಕೆ ಬಂದುದೇ ಆದರೆ ಅವರುಗಳಿಗೆ ಆ ಪ್ರದೇಶದಲ್ಲಿ ಉಂಟಾಗುವ ಶೈತ್ಯದ ಬಾಧೆಯು ಪರಿಹಾರವಾಗುವಂತೆ ಅನುಕೂಲಿಸಲು ಈ ಬಿಸಿ ನೀರಿನ ಕೊಳವು ಶಾಶ್ವತವಾಗಿ ಇರಲೆಂದು ಯತಿಕುಲ ಕಮಲಭಾಸ್ಕರನಾದ ಶ್ರೀಶಂಕರನು ನೇಮಿಸಲು ಅದರಂತೆ ತಪ್ತೋದಕ ಕುಂಡವು ಈಗಲೂ ಕೇದಾರ ಕ್ಷೇತ್ರದಲ್ಲಿರುವುದು. ಸನ್ಯಾಸಿ ಕುಲಶ್ರೇಷ್ಠನಾದ ಶ್ರೀ ಭಗವತ್ಪಾದಾಚಾರ್ಯನ ಅಪಾರವಾದ ಕೀರ್ತಿಯು ಭೂಲೋಕದಲ್ಲಿ ವಿಸ್ತರತೆಯಿಂದ ಚಿರಸ್ಥಾಯಿಯಾದಂತೆ ಶಾಶ್ವತಗೊಂಡಿರುವ ದಿವ್ಯವಾದ ಬಿಸಿ ನೀರಿನ ಕೊಳವನ್ನು ಕಂಡು ಪೂಜ್ಯರಾದ ಸುರೇಶ್ವರಾಚಾರ್ಯನೇ ಮೊದಲಾದ ಸಕಲ ಶಿಷ್ಯರು ನಾನಾ ವಿಧವಾಗಿ ತಮ್ಮ ಗುರುವರನಾದ ಶ್ರೀ ಶ್ರೀಕಂಠೇಶ್ವರ ರೂಪಿನ ಯತಿವರನನ್ನು ಕೊಂಡಾಡುತ್ತಲಿದ್ದರು. 38ನೆಯ ಸಂಧಿ ಮಂಗಳ.